ಏನಿಲ್ಲಿ ಆತ್ಮನ ಪ್ರತಿಕೂಲಾನಿ ಪರೇಶಾಂನ ಸಮಾಚರೇತ್. ಮಹಾಭಾರತ ಧರ್ಮವನ್ನು ಡಿಫೈನ್ ಮಾಡಿದ್ದು. ಯಾರು ಬೇರೆಯವರು ನಿನ್ನನ್ನು ಹೇಗೆ ನೋಡಿಕೊಳ್ಬೇಕು ಅಂತ ಬಯಸ್ತಾರೋ ಹಾಗೆ ನೀನು ಬೇರೆಯವರನ್ನು ನೋಡಿಕೊಳ್ಳುವುದೇ ಧರ್ಮ. ಯಾವುದು ನಿನಗೆ ತೊಂದರೆ ಕೊಡುತ್ತೋ ಅದನ್ನು ನೀನು ಬೇರೆಯವರಿಗೆ ಮಾಡದಿರುವುದೇ ಧರ್ಮ. ಆತ್ಮನ ಪ್ರತಿಕೂಲಾನಿ, ನಿನಗೆ ಯಾವುದು ಪ್ರತಿಕೂಲವೋ ಪರೇಶಾಂ ನ ಸಮಾಚರೇತ್, ಬೇರೆಯವರಿಗೆ ಅದನ್ನು ಮಾಡೋದಕ್ಕೆ ಹೋಗ್ಬೇಡ. ಸಿಂಪ್ಲೆಸ್ಟ್ ಡೆಫಿನೇಷನ್ ಆಫ್ ಧರ್ಮ ಇದು ಧರ್ಮ. ಇಲ್ಲಿ ಯಾವ ದೇವರಿದೆ, ಯಾವ ಪುಸ್ತಕ ಇದೆ, ಯಾವ ಧಾರ್ಮಿಕ ಆಚರಣೆ ಇದೆ? ದೇ ಆರ್ ಆಲ್ ಸೆಕೆಂಡ್. ವಿವೇಕಾನಂದ್ರ ಆವತ್ತೇ ಸ್ಪಷ್ಟ ಭಾಷೆಯಲ್ಲಿ ಹೇಳಿದ್ರು, ದೇ ಆರ್ ಆಲ್ ಸೆಕೆಂಡರಿ ಡೀಟೇಲ್ಸ್. ಸೆಕೆಂಡರಿ ಡೀಟೇಲ್ಸ್ ಅಂದ್ರೆ ಏನು? ಬೇಕಿದ್ರೆ ಇಟ್ಕೊಳ್ಳಿ, ಬೇಡ ಅಂದ್ರೆ ಬಿಡಿ. ಆದರೆ ಧರ್ಮಕ್ಕೂ ಅದಕ್ಕೂ ಸಂಬಂಧವಿಲ್ಲ. ಹೀಗಾಗಿ ಧರ್ಮ ಇನ್ನೊಬ್ಬರಿಗೆ ತೊಂದರೆ ಕೊಡುತ್ತೆ. ಇಟ್ಸ್ ಎ ಟ್ರ್ಯಾಶ್, ಕಸ ಅದು. ಆ ಧರ್ಮ ಇನ್ನೊಬ್ಬರಿಗೆ ತೊಂದರೆ ಕೊಡು ಅಂತ ಹೇಳೋ ಧರ್ಮ ಕಸ. ಇದೆಲ್ಲ ಯಾಕೆ ಹುಟ್ಕೊಂಡಿದೆ ಅಂದ್ರೆ ಧಾರ್ಮಿಕ ಗ್ರಂಥಗಳಿದೆಯಲ್ಲ ಅದನ್ನು ಪ್ರಶ್ನೆ ಮಾಡೋರು ದಿಕ್ಕಿಲ್ಲ. ಧಾರ್ಮಿಕ ಗ್ರಂಥಗಳನ್ನ ಫಿಸಿಕ್ಸ್ ಲೆಕ್ಚರರು ಫಿಸಿಕ್ಸ್ ಪಾಠ ಮಾಡಿ ಲ್ಯಾಬೊರೇಟರಿನಲ್ಲಿ ಹೇಗೆ ಎಕ್ಸ್ಪೆರಿಮೆಂಟೇಷನ್, ಅಬ್ಸರ್ವೇಷನ್, ಇನ್ಫ್ಲುಯೆನ್ಸ್ ಮಾಡ್ತಾನೋ ಅದೇ ರೀತಿಯಲ್ಲಿ ಧರ್ಮದ ಒಂದೊಂದು ವಾಕ್ಯವನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಆ ಎಕ್ಸ್ಪೆರಿಮೆಂಟ್ ನ ರಿಸಲ್ಟ್ಸ್ ನೋಡಿ ಅದರ ಆಧಾರದ ಮೇಲೆ ಇದು ಕಸಾನ ರಸಾನ, ಇದು ಸುಗಂಧವ ದುರ್ಗಂಧವ ಅಂತ ಮುಲಾಜಿಲ್ಲದೆ ಅವುಗಳ ಬೆಲೆಯನ್ನು ನಾವು ಕಟ್ಟಿ ಅದರ ಆಧಾರದ ಮೇಲೆ ಇಲ್ಲ ಅದನ್ನ ಇಟ್ಕೋಬೇಕು, ಇಲ್ಲ ಕಸದ ಬುಟ್ಟಿಗೆ ಹಾಕಬೇಕು. ವಿವೇಕಾನಂದರು ಇಂಥ ವಾಕ್ಯಗಳಿಗೆಲ್ಲ ಪ್ರಾಬ್ಲಮ್ ಬಂದಿರೋದೇನು ಗೊತ್ತಾ? ವಿವೇಕಾನಂದರನ್ನು ಮರೆತು ಬಿಟ್ಟಿದೆ, ಸರ್ಕಾರಗಳು ಮರೆತಿವೆ, ಸಮಾಜ ಮರೆತಿದೆ. ಯಾವ ವ್ಯಕ್ತಿ ಪ್ರತಿಯೊಂದನ್ನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಡಿಫೈನ್ ಮಾಡಿ ಸಮಾಜದ ಈ 108 ರೋಗಗಳಿಗೆ ಔಷಧಿ ಕೊಟ್ಟರು ಅವರ ಚಿಂತನೆಗಳ ಬಗ್ಗೆ ನಮ್ಗೆ ಗಮನವೇ ಇಲ್ಲ. ಎಲ್ಲಿ ಔಷಧವೇ ಇಲ್ವೋ ಅದ್ರ ಬಗ್ಗೆ ಏನೆಲ್ಲ ಸಂಶೋಧನೆಗಳೇನು, ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಅವುಗಳನ್ನೆಲ್ಲ ಅಧ್ಯಯನ ಮಾಡ್ತಾ ಇರೋದೇನು, 3 ಕಾಸು ಪ್ರಯೋಜನ ಇಲ್ಲ. ಅವೆಲ್ಲ ಏನೇನು ಸಂಶೋಧನೆಗಳು ಮಾಡ್ತಾ ಇರೋದೇನು ಸ್ಪಷ್ಟವಾಗಿ ಹೇಳ್ತಾರೆ. ಶುಡ್ ವಿ ಸಬ್ಜೆಕ್ಟ್ ದಿ ಲಾಸ್ ಆಫ್ ರಿಲಿಜನ್ ಟು ಟೆಸ್ಟ್ ಆಫ್ ವೆರಿಫಿಕೇಶನ್ ಥ್ರೂ ಎಕ್ಸ್ಪೆರಿಮೆಂಟೇಷನ್, ಅಬ್ಸರ್ವೇಷನ್ ಅಂಡ್ ಇನ್ಫರೆನ್ಸ್, ಜಸ್ಟ್ ಆಸ್ ವಿ ಡೂ with the laws of physics or a chemistry or a biology? Swami Vivekananda ಮಾತಿದು. Yes, in my opinion it is so. If a religion cannot stand the test of verification, it has never been a religion, will never be a religion in future either. It has been trash all along. Throw it into a dustbin. Sooner you do it, better it is. ಏನಿಲ್ಲಿ ಆತ್ಮನ ಪ್ರತಿಕೂಲಾನಿ ಪರೇಶಾಂನ ಸಮಾಚರೇತ್. ಮಹಾಭಾರತ ಧರ್ಮವನ್ನು ಡಿಫೈನ್ ಮಾಡಿದ್ದು. ಯಾರು ಬೇರೆಯವರು ನಿನ್ನನ್ನು ಹೇಗೆ ನೋಡಿಕೊಳ್ಬೇಕು ಅಂತ ಬಯಸ್ತಾರೋ ಹಾಗೆ ನೀನು ಬೇರೆಯವರನ್ನು ನೋಡಿಕೊಳ್ಳುವುದೇ ಧರ್ಮ. ಯಾವುದು ನಿನಗೆ ತೊಂದರೆ ಕೊಡುತ್ತೋ ಅದನ್ನು ನೀನು ಬೇರೆಯವರಿಗೆ ಮಾಡದಿರುವುದೇ ಧರ್ಮ. ಆತ್ಮನ ಪ್ರತಿಕೂಲಾನಿ, ನಿನಗೆ ಯಾವುದು ಪ್ರತಿಕೂಲವೋ ಪರೇಶಾಂ ನ ಸಮಾಚರೇತ್, ಬೇರೆಯವರಿಗೆ ಅದನ್ನು ಮಾಡೋದಕ್ಕೆ ಹೋಗ್ಬೇಡ. ಸಿಂಪ್ಲೆಸ್ಟ್ ಡೆಫಿನೇಷನ್ ಆಫ್ ಧರ್ಮ ಇದು ಧರ್ಮ. ಇಲ್ಲಿ ಯಾವ ದೇವರಿದೆ, ಯಾವ ಪುಸ್ತಕ ಇದೆ, ಯಾವ ಧಾರ್ಮಿಕ ಆಚರಣೆ ಇದೆ? ದೇ ಆರ್ ಆಲ್ ಸೆಕೆಂಡ್. ವಿವೇಕಾನಂದ್ರ ಆವತ್ತೇ ಸ್ಪಷ್ಟ ಭಾಷೆಯಲ್ಲಿ ಹೇಳಿದ್ರು, ದೇ ಆರ್ ಆಲ್ ಸೆಕೆಂಡರಿ ಡೀಟೇಲ್ಸ್. ಸೆಕೆಂಡರಿ ಡೀಟೇಲ್ಸ್ ಅಂದ್ರೆ ಏನು? ಬೇಕಿದ್ರೆ ಇಟ್ಕೊಳ್ಳಿ, ಬೇಡ ಅಂದ್ರೆ ಬಿಡಿ. ಆದರೆ ಧರ್ಮಕ್ಕೂ ಅದಕ್ಕೂ ಸಂಬಂಧವಿಲ್ಲ. ಹೀಗಾಗಿ ಧರ್ಮ ಇನ್ನೊಬ್ಬರಿಗೆ ತೊಂದರೆ ಕೊಡುತ್ತೆ. ಇಟ್ಸ್ ಎ ಟ್ರ್ಯಾಶ್, ಕಸ ಅದು. ಆ ಧರ್ಮ ಇನ್ನೊಬ್ಬರಿಗೆ ತೊಂದರೆ ಕೊಡು ಅಂತ ಹೇಳೋ ಧರ್ಮ ಕಸ. ಇದೆಲ್ಲ ಯಾಕೆ ಹುಟ್ಕೊಂಡಿದೆ ಅಂದ್ರೆ ಧಾರ್ಮಿಕ ಗ್ರಂಥಗಳಿದೆಯಲ್ಲ ಅದನ್ನು ಪ್ರಶ್ನೆ ಮಾಡೋರು ದಿಕ್ಕಿಲ್ಲ. ಧಾರ್ಮಿಕ ಗ್ರಂಥಗಳನ್ನ ಫಿಸಿಕ್ಸ್ ಲೆಕ್ಚರರು ಫಿಸಿಕ್ಸ್ ಪಾಠ ಮಾಡಿ ಲ್ಯಾಬೊರೇಟರಿನಲ್ಲಿ ಹೇಗೆ ಎಕ್ಸ್ಪೆರಿಮೆಂಟೇಷನ್, ಅಬ್ಸರ್ವೇಷನ್, ಇನ್ಫ್ಲುಯೆನ್ಸ್ ಮಾಡ್ತಾನೋ ಅದೇ ರೀತಿಯಲ್ಲಿ ಧರ್ಮದ ಒಂದೊಂದು ವಾಕ್ಯವನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಆ ಎಕ್ಸ್ಪೆರಿಮೆಂಟ್ ನ ರಿಸಲ್ಟ್ಸ್ ನೋಡಿ ಅದರ ಆಧಾರದ ಮೇಲೆ ಇದು ಕಸಾನ ರಸಾನ, ಇದು ಸುಗಂಧವ ದುರ್ಗಂಧವ ಅಂತ ಮುಲಾಜಿಲ್ಲದೆ ಅವುಗಳ ಬೆಲೆಯನ್ನು ನಾವು ಕಟ್ಟಿ ಅದರ ಆಧಾರದ ಮೇಲೆ ಇಲ್ಲ ಅದನ್ನ ಇಟ್ಕೋಬೇಕು, ಇಲ್ಲ ಕಸದ ಬುಟ್ಟಿಗೆ ಹಾಕಬೇಕು. ವಿವೇಕಾನಂದರು ಇಂಥ ವಾಕ್ಯಗಳಿಗೆಲ್ಲ ಪ್ರಾಬ್ಲಮ್ ಬಂದಿರೋದೇನು ಗೊತ್ತಾ? ವಿವೇಕಾನಂದರನ್ನು ಮರೆತು ಬಿಟ್ಟಿದೆ, ಸರ್ಕಾರಗಳು ಮರೆತಿವೆ, ಸಮಾಜ ಮರೆತಿದೆ. ಯಾವ ವ್ಯಕ್ತಿ
ಪ್ರತಿಯೊಂದನ್ನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಡಿಫೈನ್ ಮಾಡಿ ಸಮಾಜದ ಈ 108 ರೋಗಗಳಿಗೆ ಔಷಧಿ ಕೊಟ್ಟರು ಅವರ ಚಿಂತನೆಗಳ ಬಗ್ಗೆ ನಮ್ಗೆ ಗಮನವೇ ಇಲ್ಲ. ಎಲ್ಲಿ ಔಷಧವೇ ಇಲ್ವೋ ಅದ್ರ ಬಗ್ಗೆ ಏನೆಲ್ಲ ಸಂಶೋಧನೆಗಳೇನು, ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಅವುಗಳನ್ನೆಲ್ಲ ಅಧ್ಯಯನ ಮಾಡ್ತಾ ಇರೋದು ಮೂರ್ಖಾಸಿ ಪ್ರಯೋಜನ ಇಲ್ಲ. ಅವೆಲ್ಲ ಏನೇನು ಸಂಶೋಧನೆಗಳು ಮಾಡ್ತಾ ಇರೋದೇನು ಸ್ಪಷ್ಟವಾಗಿ ಹೇಳ್ತಾರೆ. ಶುಡ್ ವಿ ಸಬ್ಜೆಕ್ಟ್ ದಿ ಲಾಸ್ ಆಫ್ ರಿಲಿಜನ್ ಟು ಟೆಸ್ಟ್ ಆಫ್ ವೆರಿಫಿಕೇಶನ್ through experimentation, observation and inference, just as we do with the laws of physics or a chemistry or a biology? Swami Vivekananda matidu. Yes, in my opinion it is so. If a religion cannot stand the test of verification, it has never been a religion, will never be a religion in future either. It has been trash all along. Throw it into a dustbin. Sooner you do it, better it is. ಏನಿಲ್ಲಿ ಆತ್ಮನ ಪ್ರತಿಕೂಲಾನಿ ಪರೇಶಾಂನ ಸಮಾಚರೇತ್ ಮಹಾಭಾರತ ಧರ್ಮವನ್ನು ಡಿಫೈನ್ ಮಾಡಿದ್ದು. ಯಾರು ಬೇರೆಯವರು ನಿನ್ನನ್ನು ಹೇಗೆ ನೋಡಿಕೊಳ್ಬೇಕು ಅಂತ ಬಯಸ್ತಾರೋ ಹಾಗೆ ನೀನು ಬೇರೆಯವರನ್ನು ನೋಡಿಕೊಳ್ಳುವುದೇ ಧರ್ಮ. ಯಾವುದು ನಿನಗೆ ತೊಂದರೆ ಕೊಡುತ್ತೋ ಅದನ್ನು ನೀನು ಬೇರೆಯವರಿಗೆ ಮಾಡದಿರುವುದೇ ಧರ್ಮ. ಆತ್ಮನ ಪ್ರತಿಕೂಲಾನಿ, ನಿನಗೆ ಯಾವುದು ಪ್ರತಿಕೂಲವೋ ಪರೇಶಾಂ ನ ಸಮಾಚರೇತ್, ಬೇರೆಯವರಿಗೆ ಅದನ್ನು ಮಾಡೋದಕ್ಕೆ ಹೋಗ್ಬೇಡ. ಸಿಂಪ್ಲೆಸ್ಟ್ ಡೆಫಿನೇಷನ್ ಆಫ್ ಧರ್ಮ ಇದು. ಧರ್ಮ ಇಲ್ಲಿ ಯಾವ ದೇವರಿದೆ, ಯಾವ ಪುಸ್ತಕ ಇದೆ, ಯಾವ ಧಾರ್ಮಿಕ ಆಚರಣೆ ಇದೆ? ದೇ ಆರ್ ಆಲ್ ಸೆಕೆಂಡ್. ವಿವೇಕಾನಂದ ಆವತ್ತೇ ಸ್ಪಷ್ಟ ಭಾಷೆಯಲ್ಲಿ ಹೇಳಿದ್ರು, ದೇ ಆರ್ ಆಲ್ ಸೆಕೆಂಡರಿ ಡೀಟೇಲ್ಸ್. ಸೆಕೆಂಡರಿ ಡೀಟೇಲ್ಸ್ ಅಂದ್ರೆ ಏನು? ಬೇಕಿದ್ರೆ ಇಟ್ಕೊಳ್ಳಿ, ಬೇಡ ಅಂದ್ರೆ ಬಿಡಿ. ಆದ್ರೆ ಧರ್ಮಕ್ಕೂ ಅದಕ್ಕೂ ಸಂಬಂಧವಿಲ್ಲ. ಹೀಗಾಗಿ ಧರ್ಮ ಇನ್ನೊಬ್ಬರಿಗೆ ತೊಂದರೆ ಕೊಡುತ್ತೆ. ಇಟ್ ಇಸ್ ಎ ಟ್ರ್ಯಾಶ್, ಕಸ ಅದು. ಆ ಧರ್ಮ ಇನ್ನೊಬ್ಬರಿಗೆ ತೊಂದರೆ ಕೊಡು ಅಂತ ಹೇಳೋ ಧರ್ಮ ಕಸ. ಇದೆಲ್ಲ ಯಾಕೆ ಹುಟ್ಕೊಂಡಿದೆ ಅಂದ್ರೆ ಧಾರ್ಮಿಕ ಗ್ರಂಥಗಳಿದೆಯಲ್ಲ ಅದನ್ನು ಪ್ರಶ್ನೆ ಮಾಡೋರು ದಿಕ್ಕಿಲ್ಲ. ಧಾರ್ಮಿಕ ಗ್ರಂಥಗಳನ್ನ ಫಿಸಿಕ್ಸ್ ಲೆಕ್ಚರರು ಫಿಸಿಕ್ಸ್ ಪಾಠ ಮಾಡಿ ಲ್ಯಾಬೊರೇಟರಿನಲ್ಲಿ ಹೇಗೆ ಎಕ್ಸ್ಪೆರಿಮೆಂಟೇಷನ್, ಅಬ್ಸರ್ವೇಷನ್, ಇನ್ಫರೆನ್ಸ್ ಮಾಡ್ತಾನೋ ಅದೇ ರೀತಿಯಲ್ಲಿ ಧರ್ಮದ ಒಂದೊಂದು ವಾಕ್ಯವನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಆ ಎಕ್ಸ್ಪೆರಿಮೆಂಟ್ ನ ರಿಸಲ್ಟ್ಸ್ ನೋಡಿ ಅದರ ಆಧಾರದ ಮೇಲೆ ಇದು ಕಸಾನ ರಸಾನ, ಇದು ಸುಗಂಧವ ದುರ್ಗಂಧವ ಅಂತ ಮುಲಾಜಿಲ್ಲದೆ ಅವುಗಳ ಬೆಲೆಯನ್ನು ನಾವು ಕಟ್ಟಿ ಅದರ ಆಧಾರದ ಮೇಲೆ ಇಲ್ಲ ಅದನ್ನು ಇಟ್ಕೋಬೇಕು, ಇಲ್ಲ ಕಸದ ಬುಟ್ಟಿಗೆ ಹಾಕಬೇಕು. ವಿವೇಕಾನಂದರು ಇಂಥ ವಾಕ್ಯಗಳಿಗೆಲ್ಲ ಪ್ರಾಬ್ಲಮ್ ಬಂದಿರೋದೇನು ಗೊತ್ತಾ? ವಿವೇಕಾನಂದರನ್ನು ಮರೆತು ಬಿಟ್ಟಿದೆ, ಸರ್ಕಾರಗಳು ಮರೆತಿವೆ, ಸಮಾಜ ಮರೆತಿದೆ. ಯಾವ ವ್ಯಕ್ತಿ ಪ್ರತಿಯೊಂದನ್ನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಡಿಫೈನ್ ಮಾಡಿ ಸಮಾಜದ ಈ 108 ರೋಗಗಳಿಗೆ ಔಷಧಿ ಕೊಟ್ಟರು ಅವರ ಚಿಂತನೆಗಳ ಬಗ್ಗೆ ನಮ್ಗೆ ಗಮನವೇ ಇಲ್ಲ. ಎಲ್ಲಿ ಔಷಧವೇ ಇಲ್ವೋ ಅದ್ರ ಬಗ್ಗೆ ಏನೆಲ್ಲ ಸಂಶೋಧನೆಗಳೇನು, ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಅವುಗಳನ್ನೆಲ್ಲ ಅಧ್ಯಯನ ಮಾಡ್ತಾ ಇರೋದು ಮೂರ್ಖಾಸಿ ಪ್ರಯೋಜನ ಇಲ್ಲ. ಅವೆಲ್ಲ ಏನೇನು ಸಂಶೋಧನೆಗಳು ಮಾಡ್ತಾ ಇರೋದೇನು ಸ್ಪಷ್ಟವಾಗಿ ಹೇಳ್ತಾರೆ. ಶುಡ್ ವಿ ಸಬ್ಜೆಕ್ಟ್ ದಿ ಲಾಸ್ ಆಫ್ ರಿಲಿಜನ್ ಟು ಟೆಸ್ಟ್ ಆಫ್ ವೆರಿಫಿಕೇಶನ್ through experimentation, observation and inference, just as we do with the laws of physics or a chemistry or a biology? Swami Vivekananda matidu. Yes, in my opinion it is so. If a religion cannot stand the test of verification, it has never been a religion, will never be a religion in future either. It has been trash all along. Throw it into a dustbin. Sooner you do it, better it is.